ಶ್ರೀ ಗುರುಬಸವಲಿಂಗಾಯ ನಮಃ. ನಾಡಿನ ಸಮಸ್ತ ಜನತೆಗೆ 2024ರ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾನು ನಿಮ್ಮ ಎನ್ರಿಚ್ ಮಹಾದೇವ ಸ್ವಾಮಿ. ಅಖಿಲ ಭಾರತ ವೀರಶೈವ ಮಹಾಸಭೆ, ವೀರಶೈವ ಲಿಂಗಾಯತ ಮಹಾಸಭೆಯ ಕೇಂದ್ರ ಸಮಿತಿಯ ನೂತನ ನಿರ್ದೇಶಕ ಹಾಗೂ ಚಾಮರಾಜನಗರ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷ ಮತ್ತು ಚಾಮರಾಜನಗರ ತಾಲೂಕು PLD ಬ್ಯಾಂಕ್ನ ಅಧ್ಯಕ್ಷ ನಿಮ್ಮ ಮಹಾದೇವ ಸ್ವಾಮಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಕೇಂದ್ರ ಸಮಿತಿಗೆ ಮೊನ್ನೆ ತಾನೇ ಮಾತಾಡಿದ್ವಿ ನಿಮ್ಮ ಜೊತೆ. ಈಗ ವಿರೋಧವಾಗಿ ಆಯ್ಕೆ ಆಗಿರೋ ವಿಷಯ ಕೇಳಿ ಬಹಳ ಖುಷಿ ಆಯಿತು. ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಿಮ್ಮೆಲ್ಲರ ವೆಲ್ವಿಷರ್ಗಳು, ಹಿತೈಷಿಗಳು, ಸ್ನೇಹಿತರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ನಾವು ಬಂದಿದ್ದೀವಿ. ನಿಮಗೂ ಕೂಡ ಒಳ್ಳೇದಾಗಲಿ ಸರ್. ಇದ್ರ ಬಗ್ಗೆ ನಿಮ್ಮ ಈ ಖುಷಿನ ಯಾವ ರೀತಿ ಹಂಚ್ಕೋತಾ ಇದ್ದೀರಿ ಸರ್? ಥ್ಯಾಂಕ್ ಯು ಸರ್. ತಮ್ಮ ಪ್ರಶ್ನೆ ಬಹಳ ಒಂಥರ ಅತ್ಯಂತ ಅಭಿನಂದನೀಯ ಮತ್ತು ಅನುಕರಣೀಯ. ನಾನು ಈಗ ಆಯ್ಕೆಗೆ ಕಾರಣರಾದವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕಾಗುತ್ತೆ ಸರ್. ವಿಶೇಷವಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಗೌರವಾಧ್ಯಕ್ಷರಾದಂತಹ ಭೀಮಣ್ಣ ಖಂಡ್ರೆ ಅವರು, ಹಾಲಿ ಅಧ್ಯಕ್ಷರಾದಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು, ನಿಕಟಪೂರ್ವ ಅಧ್ಯಕ್ಷರಾದಂತಹ ರಾಜ್ಯಾಧ್ಯಕ್ಷರಾದಂತಹ ತಿಪ್ಪಣ್ಣನವರು, ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಈಶ್ವರ ಖಂಡ್ರೆಯವರು, ಮತ್ತು ಹಾಲಿ ರಾಜ್ಯಾಧ್ಯಕ್ಷರಾದಂತಹ ಶಂಕರ ಮಹಾದೇವ ಬಿದಿರಿಯವರು ನನ್ನ ಆಯ್ಕೆಗೆ ಎಲ್ಲ ರೀತಿಯ ನೆರವನ್ನು ನೀಡಿದ್ದಾರೆ. ಅವರುಗಳಿಗೆ ನಾನು ಈ ನಾಡಿನ ವೀರಶೈವ ಲಿಂಗಾಯತ ಮಹಾಜನತೆಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ, ಅಭಿಮಾನಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಜೊತೆಗೆ ಚಾಮರಾಜನಗರ ಜಿಲ್ಲೆಯ ಅಖಿಲ ಭಾರತ ವೀರಶೈವ ಮಹಾಸಭೆಯ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳು, ಎಲ್ಲ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಮತ್ತು ನಾಡಿನ ಎಲ್ಲ ಮಹಾಸಭೆಯ ಜಿಲ್ಲಾ ಮತ್ತು ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಮತ್ತು ಈ ಒಂದು ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಲಿಕ್ಕೆ ಸಹಕರಿಸಿದಂತಹ ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ, ಅಭಿಮಾನಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಾನು ದೊಡ್ಡರಾಯಪೇಟೆ ಗಿರೀಶ್, ಚಾಮರಾಜನಗರ. ನಾನು ಮುಖ್ಯ ವಿಮಾ ಸಲಹೆಗಾರನಾಗಿ ಒಂದು ಉದ್ಯಮವನ್ನು ನಡೆಸ್ತಾ ಇದ್ದೇನೆ. ಹಾಗೆ ನಾನು ಚಾಮರಾಜನಗರ ರೋಟರಿ ಸಿಲ್ಕ್ ಸಿಟಿಯಲ್ಲೂ ಕೂಡ ಅಧ್ಯಕ್ಷನಾಗಿ ಕೆಲಸ ಮಾಡಿ ಈಗ ನಿರ್ದೇಶಕನಾಗಿದ್ದೇನೆ. ಏನು ಅಂತಂದರೆ, ಚಾಮರಾಜನಗರ ಜಿಲ್ಲೆಯ ಒಂದು ಪ್ರತಿನಿಧಿಯಾಗಿ ನಮ್ಮ ಚಾಮರಾಜನಗರದ ಒಬ್ಬ ಸಮಾಜ ಸೇವಕ, ಸ್ನೇಹಜೀವಿ ಎನ್ರಿಚ್ ಮಹಾದೇವ ಸ್ವಾಮಿಯವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೇಂದ್ರ ಸಮಿತಿಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆಯ ಎಲ್ಲ ಸಮಸ್ತ ಲಿಂಗಾಯತ ಸಮಾನ ಮನಸ್ಕರಿಗೆ ಒಂದು ಅತ್ಯಂತ ಸಂತಸವನ್ನು ತಂದಿದೆ. ಯಾಕೆಂತಂದರೆ ಚಾಮರಾಜನಗರದಿಂದ ಹಿಡಿದು ಬೆಂಗಳೂರುವರೆಗೂ ಕೂಡ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ನಮ್ಮ ಸಮಾಜದ ಎಲ್ಲ ಪ್ರಮುಖರ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂಥ, ಉತ್ತಮ ವಾಗ್ಮಿಯೂ ಕೂಡ ಆಗಿರ್ತಕ್ಕಂಥ ಮಹಾದೇವಸ್ವಾಮಿ ಅವರಿಗೆ ಒಂದು ಕೇಂದ್ರ ಸಮಿತಿಯಲ್ಲಿ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಒಂದು ಉತ್ತಮ ಬೆಳವಣಿಗೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಹಾಗಾಗಿ ಅವರು ಇಡೀ ನಮ್ಮ ಚಾಮರಾಜನಗರ ಜಿಲ್ಲೆಯ ಸಮಾಜದ ಅಭಿವೃದ್ಧಿ ಇರ್ಬೋದು, ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡೋದಕ್ಕೆ ಉತ್ತಮ ಅರ್ಹತೆಯನ್ನು ಹೊಂದಿದ್ದಾರೆ. ಹಾಗಾಗಿ ಅವರು ಈ ಒಂದು ಸಂದರ್ಭದಲ್ಲಿ ಆಯ್ಕೆಯಾಗಿರೋದಕ್ಕೆ ನಾವು ಕೂಡ ಹೃದಯಪೂರ್ವಕವಾಗಿ ಅವ್ರನ್ನ ಅಭಿನಂದಿಸ್ತೇವೆ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೇಂದ್ರ ಸಮಿತಿಗೆ ನಿಮ್ಮ ಸಂತೇಮರಹಳ್ಳಿ ಭಾಗದ ಚಾಮರಾಜನಗರ ತಾಲೂಕು, ಸಂತೇಮರಹಳ್ಳಿ ಭಾಗದ ಚಾಮರಾಜನಗರ ಜಿಲ್ಲೆಗೆ ಕೇಂದ್ರ ಸಮಿತಿಗೆ ಎನ್ರಿಚ್ ಮಹಾದೇವ ಸ್ವಾಮಿ ಅವರು ಆಯ್ಕೆಯಾಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಎನ್ರಿಚ್ ಮಹಾದೇವ ಸ್ವಾಮಿಯವರನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಕಾರ್ಯಕಾರಿಣಿ ಸಮಿತಿಗೆ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಮೇಲ್ಮಟ್ಟದ ನಮ್ಮ ಸಮಾಜದ ಗಣ್ಯರಿಗೆ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತೇಳಿದ್ರೆ ಇದು ಚಾಮರಾಜನಗರ ಜಿಲ್ಲೆ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅಂತಕ್ಕಂಥ ಹಣೆಪಟ್ಟಿಯನ್ನು ಕಟ್ಟಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ಎನ್ರಿಚ್ ಮಹಾದೇವ ಸ್ವಾಮಿಯವರು ನಮ್ಮ ಜಿಲ್ಲಾ ಘಟಕದಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಗೆ ರಾಜ್ಯ ಘಟಕದಲ್ಲೂ ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಅನುಭವ ಇದೆ. ಜೊತೆಗೆ ಸಮಾಜದ ಎಲ್ಲ ಒಂದು ಏರಿಳಿತವನ್ನು ಬಲ್ಲಂಥವರು. ಹಾಗಾಗಿ ನಮ್ಮ ಮಹಾದೇವ ಸ್ವಾಮಿಯವರಿಗೆ ಈ ಒಂದು ಹುದ್ದೆಯನ್ನು ನೀಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ. ಜೊತೆಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಎನ್ರಿಚ್ ಮಹಾದೇವ ಸ್ವಾಮಿಯವರಿಗೆ ನಮ್ಮ ಈ ಸಂತೇಮರಹಳ್ಳಿ ಹೋಬಳಿ ಪರವಾಗಿ, ಈ ಜಿಲ್ಲೆಯ ಜನತೆಯ ಪರವಾಗಿ ಕೂಡ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅವರು ಈ ನಮ್ಮ ಭಾಗದ, ನಮ್ಮ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳ ಪರವಾಗಿ, ಅವರ ಶೋಷಿತರ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ
ಮಾದೇಸ್ವಾಮಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಈಶ್ವರ್ ಖಂಡ್ರೆ ಇರ್ಬೋದು ಅಥವಾ ನಮ್ಮ ಅಧ್ಯಕ್ಷರಾದಂಥ ತಿಪ್ಪಣ್ಣ ಸಾಹೇಬ್ರು ಇರ್ಬೋದು, ಹಾಗೆ ಇನ್ನೂ ಹಲವಾರು ಮುಖಂಡರುಗಳು ನಮ್ಮ ಭಾಗಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಾರ್ದು. ನಮ್ಮ ಚಾಮರಾಜ ಜಿಲ್ಲೆಯನ್ನು ಸಹ ಅವರು ಗಮನಿಸ್ಕೊಂಡಿರೋದಕ್ಕೆ ಇದೇ ಒಂದು ಸಾಕ್ಷಿ ಸರ್. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ನನ್ನ ಹೆಸರು DP ಪ್ರಕಾಶ್ ಅಂತ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ದೇಶವಳ್ಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚಾಮರಾಜ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾ ಚುನಾವಣೆಯಲ್ಲಿ ತಾವು ಗೆದ್ದು ಇದೀಗ ನಮ್ಮ ಮೊದಲೇ ಬಾರಿ ಸಿಕ್ಕಿದ್ದೀರಿ. ನಿಮಗೆ ಅಭಿನಂದನೆಗಳು ಪ್ರಪ್ರಥಮವಾಗಿ. ಧನ್ಯವಾದಗಳು ಸರ್. ಈಗ ಪ್ರಮುಖವಾಗಿ ಎನ್ ಎಚ್ ಮಾದೇಶ ಅವರು ಕೇಂದ್ರ ಸಮಿತಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೇಂದ್ರ ಸಮಿತಿಗೆ ಆಯ್ಕೆಯಾಗಿದ್ದಾರೆ ಸರ್. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಸರ್, ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪಕರಾದಂಥ ಅನಗರ ಕುಮಾರೇಶ್ವರ ಶ್ರೀಗಳ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಜ್ಯ ಘಟಕಕ್ಕೆ ರಾಷ್ಟ್ರ ಘಟಕಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರಂತ ಎನ್ ಎಚ್ ಮಾದೇಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ವಿಚಾರ. ಅವರ ಆಯ್ಕೆಯಿಂದ ಇಡೀ ಚಾಮರಾಜನಗರ ಜಿಲ್ಲೆಯಾದ್ಯಂತ ನಮ್ಮ ಮಹಾಸಭಾ ಸಂಘಟನೆಗೆ ಒಂದು ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಭಾವನೆ. ಅವರಿಗೆ ನಮ್ಮ ಅನೂರು ತಾಲೂಕು ಹಾಗೂ ಚಾಮರಾಜನಗರ ಜಿಲ್ಲೆಯ ಸಮಸ್ತ ವೀರಶೈವ ಲಿಂಗಾಯತ ಸಮಾಜದ ಪರವಾಗಿ ಹೃದಯಪೂರ್ವಕವಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ರಾಜ್ಯಾಧ್ಯಕ್ಷರಾಗಿ ಶಂಕರ್ ಮಹಾದೇವ್ ಬಿದ್ರಿ ಅವರು, ಹಾಗೆ ರಾಜ್ಯದ ಎಲ್ಲ ನಮ್ಮ ಮಹಿಳಾ ನಿರ್ದೇಶಕರು, ಕೇಂದ್ರ ಸಮಿತಿಯ ಎಲ್ಲ ನಿರ್ದೇಶಕರು, ಎಲ್ಲ ಮಹಿಳಾ ನಿರ್ದೇಶಕರು ಕೂಡ ನಾನು ನಮ್ಮ ಜಿಲ್ಲೆಯ ಸಮಸ್ತ ವೀರಶೈವ ಮಹಾಸಭಾ ಪರವಾಗಿ ಹೃದಯಪೂರ್ವಕವಂತ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನನ್ನ ಹೆಸರು ಮುರುಳೇಶ್ವರ ಸ್ವಾಮಿ ಅಂತ, ಅಜ್ಜಿಪುರ ಮುರಳಿಯಿಂದ. ನಾನು ಕೊಳ್ಳೇಗಾಲ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ನಿರ್ದೇಶಕನಾಗಿದ್ದೀನಿ. ನಮಸ್ಕಾರ. ಯಗ್ವಾಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆ ಕಾಯಂ ಆಹ್ವಾನಿತ ಸದಸ್ಯರು, ಅಲ್ಲದೆ ಪಾರಂಪರಿಕ ವೈದ್ಯರು, ಕ್ಯಾನ್ಸರ್ ಇದಕ್ಕೆ ಔಷಧಿ ಕೊಡುವಂಥ ಪಾರಂಪರಿಕ ವೈದ್ಯರು. ಏನು ಅಂತಂದರೆ ಇವತ್ತು ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ ಒಂದು ಶೋಭೆ ತರೋಂಥ ವಿಚಾರ ಮತ್ತು ನಮ್ಮ ಜಿಲ್ಲೆಗೂ. ಯಾಕಂದರೆ ಎನ್ ಎಚ್ ಮಾದೇಸ್ವಾಮಿ ಅವ್ರನ್ನ, ಯಾವ ಗ್ರಾಮ ಸರ್? ಕುಮಾರ್, ಯಗ್ವಾಡಿಪುರ ಮತ್ತು ದೇಶವಳ್ಳಿ ಅವಳಿ ಗ್ರಾಮ ಅದು. ಅದಕ್ಕೆ ಅವ್ರನ್ನ ಕೇಂದ್ರ ಸಮಿತಿಯನ್ನು ಅವ್ರನ್ನ ತೆಗೆದುಕೊಂಡಿರೋದು ಭಾಳ ಅದ್ಭುತ. ನಮಗೂ ಭಾಳ ಸಂತೋಷವಾಗಿದೆ. ಊರೆಲ್ಲ ಸಂಭ್ರಮ ಆಚರಿಸ್ತವ್ರೆ. ಯಾಕಂದರೆ ಇವತ್ತು ಒಂದು ಕೇಂದ್ರ ಮಟ್ಟದಲ್ಲಿ ಇವ್ರನ್ನ ಗುರುತಿಸ್ತಾರಲ್ಲ, ಅದು ನಮ್ಗೆ ಭಾಳ ಸಂತೋಷ ತಂದಿದೆ. ಒಂದು ಊರಿಗೆ ಹೆಮ್ಮೆ ತರೋಂಥ ವಿಚಾರ ಇದು. ಆದ್ದರಿಂದ ಅದಲ್ಲದೆ ಅದನ್ನ ನಿರ್ವಹಿಸೋ ಶಕ್ತಿ ಇವ್ರಿಗೆ ಅದ ಅಂತ ಹೇಳ್ತೀನಿ. ಯಾಕಂದರೆ ಬಾಲ್ಯದಿಂದ ನೋಡಿರೋದು ನಾನು ಇವ್ರನ್ನ. ಯಾಕಂದರೆ ಜನಪರ ಕೆಲಸದಲ್ಲಿ ಇರ್ಲಿ, ಯಾವುದೇ ಒಂದು ಇದಾದರೂ ಕೂಡ ಸ್ಪಂದಿಸಿ ಊರಿನಲ್ಲಿ ಆಗಲಿ, ಜಿಲ್ಲೆಯಲ್ಲಿ ಆಗಲಿ, ತಾಲ್ಲೂಕಿನಾಗಲಿ, ಯಾವುದೇ ಸಂಘಟನೆಗೆ ಯಾವುದಕ್ಕಾದ್ರೂ ಅವರು ಸಮೀಪದಲ್ಲಿ ಇರುವಂಥ ವ್ಯಕ್ತಿ. ಆದ್ದರಿಂದ ಇವರು ಕೊಟ್ಟದ್ದು ಸ್ವಾಗತಾರ್ಹ ಮತ್ತು ಭಾಳ ನಾವೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಧನ್ಯವಾದಗಳು ಸರ್. ಒಂದು ಅಚ್ಚರಿಯ ದಿನ. ಯಾಕಂದ್ರೆ ಯಗ್ವಾಡಿಪುರ ದೇಶವಳ್ಳಿ ಅವಳಿ ಗ್ರಾಮ ಇವತ್ತು ಎಲ್ಲ ಬಹಳ ಸಂತೋಷ ಪಡುವಂತ ದಿನವಾಗಿದೆ. ಯಾಕಂದ್ರೆ ಕೇಂದ್ರ ಕಾರಣಿ ಸಮಿತಿಗೆ ನಮ್ಮ ಎನ್ ಎಚ್ ಮಾದೇಸ್ವಾಮಿನ ಆಯ್ಕೆ ಮಾಡಿರೋದು ಬಹಳ ಸ್ವಾಗತಕರವಾದ್ದು ಮತ್ತು ಪ್ರಶಂಸೆಯಾದ್ದು. ಯಾಕಂದ್ರೆ ಇವತ್ತು ಬಾಲ್ಯದಿಂದ ನಾನು ಎನ್ ಎಚ್ ಮಾದೇಸ್ವಾಮಿ ನೋಡ್ತೀನಿ, ಪ್ರಗತಿಪರ ಚಿಂತನೆ ಒಳ್ಳೆ ಇದು. ಇವರು ಕೊಟ್ಟಿರೋದು ಆಯ್ಕೆ ಸರಿ ಅಂದ್ರೆ, ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ನೋಡಿರೋದು ಗ್ರಾಮವಲ್ಲ, ತಾಲೂಕಲ್ಲ, ಜಿಲ್ಲೆಯಲ್ಲ, ಕಷ್ಟ ಸುಖ ಅಂದ್ರೆ ಎಲ್ಲಾರು ಸ್ಪಂದಿಸ ಅಂತ ಮನೋಭಾವನೆ ಇದೆ. ಇದಕ್ಕೆ ಭಗವಂತನೇ ಸಾಕ್ಷಿ. ಯಾಕಂತಂದ್ರೆ ಅವರೇ ಬಯಸಿರಲ್ಲ, ಅದು ಭಾಗ್ಯ ಬಂದಿರ್ತದೆ. ನಾವಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ. ಭಾಗ್ಯ ಬರ್ಬೇಕಾದ್ರೆ ನಾವು ಹೃದಯದಿಂದ ಮಾಡ್ತೀವಲ್ಲ, ಅದು ಕಂಠ ಫಲಿಸ್ತದ. ಅದು ಯಾವ್ದಾರು ಇವತ್ತು ಎಲ್ಲ ಒಗ್ಗಟ್ಟಿರ್ಬೇಕು ಅಂತ ಹೇಳ್ತಾರೆ. ರಾಮಕೃಷ್ಣ ಹೆಗಡೆ ಹಿಂದೆ ಹೇಳಿದ್ರು, ಜಿಲ್ಲೆಯಲ್ಲ, ರಾಜ್ಯವಲ್ಲ, ದೇಶವಲ್ಲ, ಒಗ್ಗಟ್ಟಿಲಿ ಎಲ್ಲ ಇದ್ರೆ ವಿಶ್ವವನ್ನೇ ಆಳುವ ಶಕ್ತಿ ನಮ್ಮಲ್ಲಿದೆ ಅಂತ ರಾಮಕೃಷ್ಣ ಹೆಗಡೆ ಹೇಳಿದಾರಲ್ಲ. ಅಂದ್ರೆ ಒಗ್ಗಟ್ಟು ಮುಖ್ಯ ಮತ್ತು ಒಬ್ಬರೊಬ್ಬರು ವಿಚಾರಗಳು. ಒಂದ್ ಸಣ್ಣ ಕ್ಷುಲ್ಲಕ ಕಾಲಕ್ಕೆ ಮುನ್ಸ್ಕೊಳ್ಳೋದು ಮಾಡೋದು ಇದೆಲ್ಲ ಮಾಡಬಾರ್ದು ಯಾರು. ನಮ್ ಗುರಿ ಏನು ಅದ ನಾವು ಸಾಧಿಸಬೇಕು. ಅದನ್ನ ಸಾಧಿಸುವಂತ ಶಕ್ತಿ ಎನ್ ಎಚ್ ಮಾದೇಸ್ವಾಮಿಗಿದೆ. ಅದರಲ್ಲಿ ಈಗ ಎನ್ ಎಚ್ ಮಾದೇಸ್ವಾಮಿ ಬದಲು ಎನ್ ಎಚ್ಗೆ ನ್ಯಾಷನಲ್ ಪರ್ಮಿಟ್ ಸಿಕ್ತು. ಈಗ ಅಂದ್ರೆ ನ್ಯಾಷನಲ್ ಪರ್ಮಿಟ್ ಅಂದ್ರೆ ದಾರಿ ಏನ ಕೇಂದ್ರ ದಾರಿ ಕೊಡ್ತು. ಈಗ ದಾರಿ ಸಿಕ್ಕದ, ನಮ್ಮ ಯಗ್ವಾಡಿಪುರದಿಂದ ಕೇಂದ್ರಕ್ಕೆ ದಾರಿ ಸಿಕ್ಕದ, ಹಳ್ಳಿಯಿಂದ ಡೆಲ್ಲಿ ಹೋಗಂತ ಒಂದು ವ್ಯವಸ್ಥೆ ಸಿಕ್ಕದೆ. ಇದರಿಂದ ಎಲ್ಲ ಅಚ್ಚರಿ ಪಡೆಯಂತ ವಿಷಯ ಇದು. ಆದ್ರಿಂದ ನಾನು ಅವ್ರಿಗೆ ಇನ್ನೊಮ್ಮೆ ನಾನು ಸ್ವಾಗತ ಮತ್ತು ನಾನು ಹೃದಯಪೂರ್ವಕ ವಂದನೆಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ಎನ್ ಎಚ್ ಮಾದೇಸ್ವಾಮಿ ಜಿಲ್ಲೆ ಮಾದೇಸ್ವಾಮಿ ಅವ್ರನ್ನ ನಾವು ಜಿಲ್ಲೆಗೆ ಹಾಕಿ ಅಂತ ನಾವೆಲ್ಲ ಒತ್ತಾಯವನ್ನ ಮಾಡಿ ನಮ್ಮ ಕೊಳ್ಳೇಗಾಲ ತಾಲೂಕಿನಿಂದ ಅವ್ರನ್ನ ಮಾಡಬೇಕು ಅಂತ
ನಾವೆಲ್ಲ ಒಂದು ತೀರ್ಮಾನ ಮಾಡಿ ಅವ್ರನ್ನ ಜಿಲ್ಲೆಗೆ ಆಯ್ಕೆ ಮಾಡಬೇಕು ಅಂತ ನಾವು ಮಾತನಾಡಿದಾಗ ನಂಜಪ್ಪನವ್ರಿಗೆ ಅದು ಲಭಿಸ್ತು, ಅವ್ರನ್ನೇ ಮಾಡಿ ಅಂತ ಹೇಳಿದಾಗ ಆವಾಗ ನಾವೇನ್ ಮಾಡೋದು ಅಂದ್ರೆ ಚಾಮರಾಜನಗರದಿಂದ ನಾವು ಕೇಂದ್ರ ಸಮಿತಿಗೆ ಅರ್ಜಿ ಹಾಕೋಣ ಅಂತ ನಾವು ಒತ್ತಾಯ ಮಾಡಿದ್ವು. ನಮಗೆ ಸಿಕ್ಕದ್ದ, ನಮಗೆ ಇಲ್ಲಿವರೆಗೆ ದಕ್ಕದ್ದ ಅಂತ ಒಂದು ಅಭಿಪ್ರಾಯದಲ್ಲಿ ನಾವು ಹೋಗಿ ಬೆಂಗಳೂರಿನಲ್ಲಿ ಅವ್ರನ್ನ ಅರ್ಜಿಯನ್ನ ನಾವು ಹಾಕಿಸ್ತು. ಆದ್ರೆ ಅವರ ಚತುರತೆ ಮತ್ತೆ ಅವರ ಒಂದು ಸಾಮರ್ಥ್ಯವನ್ನ ನೋಡಿ ಕೇಂದ್ರದವರು ಸಮಿತಿಗೆ ಅವ್ರನ್ನ ಬಹಳ ಆಯ್ಕೆ ಮಾಡಿದಂಥದ್ದು ನಿಮ್ಮೆಲ್ಲರ ಒಂದು ಜಿಲ್ಲೆಗೆ ಹೆಮ್ಮೆ ತರ್ತಕ್ಕಂಥ ವಿಷಯ ಅಂತ ನಾನ್ಯಾರು ಭಾವಿಸ್ತಾ ಇದ್ದೀನಿ. ಅವತ್ತು ನಾವು ಅರ್ಜಿ ಹಾಕಿದಾಗ ಹೇಳ್ದೋ ನಮಗೆ ಸಿಗಲ್ಲ, ಇದು ದಕ್ಕಲ್ಲ, ಎಲೆಕ್ಷನ್ಗೆ ಹೋದ್ರೆ ಬಹಳ ಕಷ್ಟ ಆಗ್ತದೆ, 30-40 ಸಾವಿರ ಒಟ್ಟಿನಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದು ಬರೀ ಕೇವಲ 1,000 ಮತವನ್ನ ಮೈಸೂರು ಮತ್ತೆ ಚಾಮರಾಜ ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು ನಮ್ಗೆಲ್ಲಿ ದಕ್ಕದ್ದು ಅಂತ ನಾವು ಹೋಗಿ ಹೇಳಿದ್ವು. ಆದ್ರೆ ಅಲ್ಲಿ ಹೇಳಿದ್ರು ಭೀಮಣ್ಣ ಖಂಡ್ರೆ ಅವರು, ಅವ್ರನ್ನೂ ಭೇಟಿ ಆಗಿದ್ದು, ಅವರು ಸಹ ಇವ್ರನ್ನ ಒಂದು ವ್ಯಕ್ತಿತ್ವವನ್ನು ನೋಡಿ ಗುರುತಿಸಬೇಕು, ಕೊಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ಎಲ್ಲರೂ ಸಹ ಅಲ್ಲಿ ನಾವು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಎನ್ರಿಚ್ ಮಹದೇವಸ್ವಾಮಿ ಚಾಮರಾಜ ಜಿಲ್ಲೆಗೆ ಸೂಕ್ತವಾದಂತಹ ವ್ಯಕ್ತಿ ಅಂತ ಹೇಳಿ ಅವ್ರನ್ನ ಆರಿಸಿರೋದು ನಿಮ್ಮೆಲ್ಲರಿಗ ನಮ್ಮ ಚಾಮರಾಜ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ನನ್ನಾರು ಭಾವಿಸಿ ನನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ